ರಾಯಚೂರು ಬಿಸಿಲ ನಾಡು, ಜೊತೆಗೆ ಅಪೌಷ್ಟಿಕತೆಯಲ್ಲಿ ಹಿಂದುಳಿದಂತಹ ಜಿಲ್ಲೆ. ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಅದೀಗ ಸ್ಥಗಿತಗೊಂಡಿದೆ. ಈಗ ಪೋಷಕರು ಒತ್ತಾಯ ಮಾಡ್ತಾ ಇದ್ದಾರೆ ಆ ಯೋಜನೆಯನ್ನು ಮತ್ತೆ ಜಾರಿಗೆ ತನ್ನಿ ಅಂತ ಹೇಳಿ. ಯಾವುದು ಆ ಯೋಜನೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಿಸಿದ್ದ ನುಗ್ಗೆ ಪೌಡರ್ ಪ್ರಾಯೋಗಿಕ ಯೋಜನೆಯಿಂದ ಅಚ್ಚರಿ ಫಲಿತಾಂಶ. ಉತ್ತಮ ಫಲಿತಾಂಶ ಕಂಡ ಯೋಜನೆಗೆ ಬಜೆಟ್ ಕೊರತೆ. ರಾಯಚೂರು ಜಿಲ್ಲೆಯಲ್ಲಿ ಈಗಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅಪೌಷ್ಟಿಕ ಮಕ್ಕಳು ಕಾಣಸಿಗುತ್ತಾರೆ. ಹೀಗಾಗಿ ಜಿಲ್ಲಾಡಳಿತ, ಕೇಂದ್ರ ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆಯ ಸಹಯೋಗದಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ನುಗ್ಗೆ ಪೌಡರ್ ನೀಡುವ ಪ್ರಾಯೋಗಿಕ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. 2023 ನವೆಂಬರ್ನಿಂದ 2024 ಏಪ್ರಿಲ್ವರೆಗೆ ಪ್ರಾಯೋಗಿಕವಾಗಿ ನೀಡಲಾಗಿದ್ದ ಬಗ್ಗೆ ನುಗ್ಗೆ ಪೌಡರ್ನಿಂದ ಜಿಲ್ಲೆಯ 297 ತೀವ್ರತರ ಅಪೌಷ್ಟಿಕ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಂದಿತ್ತು. ಆದ್ರೆ ನುಗ್ಗೆ ಪೌಡರ್ ನೀಡುವ ಯೋಜನೆಯನ್ನ ಕೈಬಿಡಲಾಗಿದೆ. ಜಿಲ್ಲೆಯಲ್ಲಿ 1,94,000 ಮಕ್ಕಳಿದ್ದು 27,317 ಸಾಧಾರಣ ಅಪೌಷ್ಟಿಕ ಮಕ್ಕಳಿದ್ದಾರೆ. ಇದರಲ್ಲಿ ಸುಮಾರು 300 ತೀವ್ರತರದ ಅಪೌಷ್ಟಿಕ ಮಕ್ಕಳಿದ್ದಾರೆ. 5 ವರ್ಷದೊಳಗಿನ ಮಕ್ಕಳಿಗೆ ನಿತ್ಯ 5 ಗ್ರಾಂನಂತೆ ನುಗ್ಗೆ ಪೌಡರ್ ನೀಡಲಾಗುತ್ತಿತ್ತು. ಇದರಿಂದ ಜಿಲ್ಲೆಯಲ್ಲಿ 9.03% ಅಪೌಷ್ಟಿಕ ನಿರ್ವಹಣೆಯಾಗಿತ್ತು. ಆದರೆ ಬಜೆಟ್ ಕೊರತೆ ಪ್ರಾಯೋಗಿಕ ಯೋಜನೆ ನಿಂತು ಹೋಗಿದೆ. ರಾಯಚೂರಿನಲ್ಲಿ ಈ ಹಿಂದೆ ಭಾಳ ವಿನೂತನವಾದಂಥ ಒಂದು ಪ್ರಯತ್ನ ನಡೆಯಿತು. ಅದು ಮೊರಿಂಗಾ ಪೌಡ್ರ್ಗಳನ್ನ ಮಕ್ಕಳಿಗೆ ಅಂಗನವಾಡಿಯಲ್ಲಿ ನಿಂತಿರುವ ಅಪೌಷ್ಟಿಕ ಮಕ್ಕಳು ಮತ್ತು ಸಾಧಾರಣ ಅಪೌಷ್ಟಿಕ ಮಕ್ಕಳಿಗೆ ವಿತರಣೆ ಮಾಡಿ ಅವರ ಆರೋಗ್ಯದಲ್ಲಿ ಆಗಬಹುದು ಅಂತ ಬದಲಾವಣೆಯನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ನಡೆಯಿತು. ಅದು ಬಹಳ ಯಶಸ್ವಿಯಾಗಿ ಕೂಡ ಆಯಿತು. ಇದರಿಂದ ಮಕ್ಕಳು ನಮ್ಮ ರಾಯಚೂರಿನಲ್ಲಿ ಹಿಂದೆ ನಮ್ಮ ಏನು ರಿಪೋರ್ಟ್ಸು ಅದು ಅವೈಲೇಬಲ್ ಇದೆ, ಎಲ್ಲರಿಗೂ ಸಿಗುವಂಥ ಮಾದರಿಯಲ್ಲಿದೆ. ಅದ್ರ ಪ್ರಕಾರ ನಮ್ಮಲ್ಲಿ 88% ಮಕ್ಕಳುಗಳಲ್ಲಿ ನಮಗೆ ತೂಕದಲ್ಲಿ ಹೆಚ್ಚಳ ಆಯಿತು. 88% ತೂಕದಲ್ಲಿ 62% ಎತ್ತರದಲ್ಲಿ ಹೆಚ್ಚಳ ಆಯಿತು. ಅಂದರೆ ನಾವೇನು ಸ್ಟೆಂಟಿಂಗ್ ಅಂತ ಆಗ್ತಿದ್ವಿ ಅಂದರೆ ಮಕ್ಕಳು ಅದು ಸ್ಟೆಂಟಿಂಗ್ನ ತಡೆಯಿತು. 62%ಗೆ ತಡೆದೇ ಅದ್ರ ಹೆಚ್ಚು ಅಂತ ಆಯಿತು. ನುಗ್ಗೆ ಪೌಡರ್ ಅನ್ನ ಸಾಂಬಾರ್ನಲ್ಲಿ, ಹಾಲಿನಲ್ಲಿ ಸೇರಿಸಿ ಮಕ್ಕಳಿಗೆ ಕುಡಿಸಲಾಗುತ್ತಿತ್ತು. ಹಾಲು ಕುಡಿಯದ ಮಕ್ಕಳಿಗೆ ಬಿಸಿ ನೀರಿನಲ್ಲಿ ಪೌಡರ್ ಹಾಕಿ ಕುಡಿಸಲಾಗುತ್ತಿತ್ತು. ಇದರಿಂದ ಮಕ್ಕಳ ಆರೋಗ್ಯ, ಬೆಳವಣಿಗೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರುವುದನ್ನ ಪೋಷಕರು ಗಮನಿಸಿದ್ದಾರೆ. ಅಲ್ಲದೆ ಗರ್ಭಿಣಿಯರು, ಬಾಣಂತಿಯರು ಹಾಗೂ ಮಕ್ಕಳಿಗೂ ಒಳ್ಳೆಯ ಆಹಾರವಾಗಿರುವುದರಿಂದ ನುಗ್ಗೆ ಪೌಡರ್ ವಿಚಾರಣೆಯನ್ನ ಪುನಃ ಪ್ರಾರಂಭಿಸುವಂತೆ ಮಕ್ಕಳ ಪೋಷಕರು, ಅಂಗನವಾಡಿ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಅಂಥ ಮಕ್ಕಳಿಗೆ ಈಗ ಮತ್ತೆ ಸಪ್ಲೈ ಮಾಡಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಕೇಳ್ತಾ ಇದ್ವಿ. ಇದ್ರ ಜೊತೆಯಲ್ಲಿ ಕೂಡ ಮತ್ತೆ ಒಳ್ಳೆಯ ಫುಡ್ಡನ್ನು ಸಪ್ಲೈ ಮಾಡಬೇಕು. ಯಾಕಂದರೆ ನಮ್ಮ ಜಿಲ್ಲೆಗಳಲ್ಲಿ ಮತ್ತು ಯಾವ ಫುಡ್ಡು ಅನ್ವಯಿಸ್ತದ ಅದನ್ನು ಕೂಡ ಸಪ್ಲೈ ಮಾಡಿದರೆ ಒಳ್ಳೆಯದು. ಅದ್ರ ಜೊತೆಯಲ್ಲಿ ಮೋರಿಂಗಾ ಪೌಡ್ರು ಈಗ 2 ವರ್ಷ ಆಯಿತು ಬಂದಾಗಿ, ಅದು ಮತ್ತೆ ಪುನಃ ಪ್ರಾರಂಭಿಸಬೇಕು. ಇದರಿಂದ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಗರ್ಭಿಣಿ ಮತ್ತು ಬಾಣಂತಿ ಮತ್ತು ಮಕ್ಕಳಿಗೂ ಕೂಡ ಒಳ್ಳೆಯ ಆಹಾರ ಸಿಗ್ತಿತ್ತು. ಈಗ ಮತ್ತೆ ಅದನ್ನು ಸಪ್ಲೈ ಮಾಡಬೇಕು, ಮತ್ತೆ ಪ್ರಾರಂಭಿಸಬೇಕಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳಾಗ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಅಂಗನವಾಡಿನಲ್ಲಿ ನುಗ್ಗೆ ಪೌಡ್ರ್ ಅಂತ ಕೊಡ್ತಿದ್ರು ಸರ್. ಅದರೊಳಗೆ ಮಕ್ಕಳಿಗೆ ತುಂಬ ಎನರ್ಜಿ ಇತ್ತು, ಎಲ್ಲ ಚೆನ್ನಾಗಿ ತಿಂತಿದ್ರು ಊಟನೂ. ಈಗೆಲ್ಲ ಸರ್ಕಾರದಿಂದ ಬಂದಾಗದಿಂದ ತುಂಬ ಮಕ್ಕಳಿಗೆ ಎನರ್ಜಿ ಕಡಿಮೆ ಆಗದ, ಎಲ್ಲ ತಿನ್ನೋದೂ ಸರಿಯಾಗಿ ತಿನ್ನೋದಿಲ್ಲ. ಅವ್ರಿಗೂ ತುಂಬ ಪೌಷ್ಟಿಕ ಅಂತ ಅದು ಕೊಟ್ಟಿದ್ದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಮಕ್ಕಳು ತಿಂತಿದ್ರು. ಅಂಗನವಾಡಿನಲ್ಲಿ ಫುಡ್ ತೊಗೊತಿದ್ವಿ, ಎಲ್ಲರೂ ಅವ್ರನ್ನೂ ಕೊಡ್ತಿದ್ರು, ನಮ್ಮ ಮನೆಯಲ್ಲೂ ಹಾಕ್ತಿದ್ವಿ. ಹುಡುಗರು ಚೆನ್ನಾಗಿರ್ತಿದ್ರು. ಬ್ಲಡ್ ಚೆಕಪ್ಗೂ ಹೋಗ್ತಿದ್ವಿ, ಎಲ್ಲ ಬ್ಲಡ್ ಚೆಕಪ್ನು ಮಾಡಿಸಿ ಚೆನ್ನಾಗಿ ಬಂದಿತ್ತು. ಈಗ ಮಕ್ಕಳಿಗೆ ಎನರ್ಜಿ ಕಡಿಮೆ ಆಗದ, ಮತ್ತು ನುಗ್ಗೆಕಾಯಿ ಪೌಡ್ರ್ ಮತ್ತೆ ನಮ್ಗೆ ಕೊಡಬೇಕಂತ ನಾವು ಆಸೆಯಿಂದ ಕೇಳ್ಕೊಳ್ತೀವಿ. ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿಗಿಂತಲೂ ನುಗ್ಗೆ ಪೌಡರ್ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ಅಪೌಷ್ಟಿಕತೆ ವಿರುದ್ಧ ಹೋರಾಡಲು ಸಹಾಯಕಾರಿಯಾಗಿರುವ ಬಡವರಿಗೆ ಬಹಳ ಅನುಕೂಲವಾಗುವ ನುಗ್ಗೆ ಪೌಡರ್ ಅನ್ನ ನಿರಂತರವಾಗಿ ನೀಡಬೇಕು ಅಂತ ಪೋಷಕರು ಒತ್ತಾಯಿಸಿದ್ದಾರೆ. ಜಿಲ್ಲಾಡಳಿತ ಸಹ ಆಸಕ್ತಿಯನ್ನ ಹೊಂದಿದ್ದು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.